ನೋಡಿ ಫ್ರೆಂಡ್ಸ್, ನಾಗರಾವು ಹೊಡಿತೀನಿ. ನೋಡಿ ಡ್ರ್ಯಾಗನ್ ಮಂಜು ಬ್ರದರ್, ಕಲ್ಲರ್ ಇಲ್ದಿರ ಗರಿ ಗರಿ ಕಬಾಬ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ? ಇವತ್ತು ನಿಮ್ಮನ್ನ ಒಂದೊಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಓಕೆ, ರೆಡಿಯಾಗಿ ಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಓಕೆನಾ? ಹಾಯ್ ಫ್ರೆಂಡ್ಸ್, ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಫಂಕ್ಷನ್ಗೆ ಹೋಗೋಕ್ಕೆ. ನೀವು ರೆಡಿಯಾಗಿದ್ದೀರೋ ತಾನೇ? ಯಾಕಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಇಲ್ಲ ಸೀರೆ ಚೆನ್ನಾಗೈತಾ? ಇಲ್ಲ ನಾನು ಚೆನ್ನಾಗಿದ್ದೀನಾ? ನೀವೇ ಹೇಳ್ಬೇಕು. ನನಗಂತೂ ತುಂಬ ಇಷ್ಟ ಆಯಿತು. ಹೋಗೋಣ ಬನ್ನಿ. ಅಯ್ಯೋ, ರೆಡಿಯಾಗ ಸಂಭ್ರಮದಲ್ಲಿ ಒಲೆ ಮೇಲೆ ಇಕ್ಕಿದ್ದೆ, ಮರೆತು ಬಿಟ್ಟಿದ್ದೆ. ನಾನು ಎಲ್ಲೇ ಹೋದರೂ ಮನೇಲಿ ಅಡುಗೆ ಮಾಡಿ ಇಕ್ಲೇಬೇಕು. ಯಾಕಂದರೆ ನಮ್ಮ ಮನೆಯವ್ರು ಹೊರಗಡೆ ತಿನ್ನಲ್ಲ, ಶುಗರು. ಅವ್ರಿಗೋಸ್ಕರ ಆಗ್ಲಿಕ್ಕೆ ಪಲ್ಯ ಮಾಡಿ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. 2 ನಿಮಿಷ ರೆಡಿ ಮಾಡಿಬಿಡ್ತೀನಿ. ಇನ್ನು ನನ್ನ ಅಳಿಯನ ಕತೆ ನೋಡಿ, ಬರ್ತೀನಿ ಬರ್ತೀನಿ ಅಂತ ಹೆಂಗೆ ಹಠ ಹಿಡಿತಾವನೆ ಅಂದರೆ ನೋಡಿ. ಬೇಡ ನೀನು, ಹೊಡಿತೀನಿ. ಕಟ್ಟಿ ತಗೊಂಡ ಇನ್ನೊಂದು ದಿವಸ ಕರ್ಕೊಂಡು ಹೋಗ್ತೀನಿ. ಬೇಡ, ಹೊಡೆದಾಕ್ಬಿಡ್ತೀನಿ. ಬೇಡ ಅಂತ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಹೋಗ್ಬಾರ್ದು. ಈಗ ಮಾಮ ಸುಮ್ಮನೆ ಇಲ್ವಾ? ಅವನೇ ಸುಮ್ಮನೆ, ಅವನೇ. ನೀನ್ ಕಾಲ್ ಮುಗಿಬೇಡ, ಕೈ ಮುಗಿಬೇಡ. ಬಾಯ್ ಸಾಗರು. ಬಾಯ್. ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ತಾ ಇಲ್ವಾ? ನೋಡಿ ಫ್ರೆಂಡ್ಸ್, ನಾನು ಬಂದಿರೋ ಹೋಟ್ಲ್ ಇದೇನೆ, YN ಹೊಸಕೋಟೆ ದಮ್ ಬಿರಿಯಾನಿ ಅಂತ. ಇವತ್ತು ಪ್ರಾರಂಭ ಆಗ್ತಿದೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನ್ಯಾಚುರಲ್ ಆಗಿ. ಒಂದು ಸಲ ಬಂದು ನೋಡಿ ನೀವು, ಆಯಿತಾ? ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬೇಗ ಬಂದಿದ್ದೆ, ಅಣ್ಣ ಖುಷಿಯಾಗೋದ್ರು ಅಡುಗೆ ಮಾಡ್ಕೊಡ್ತಾಳೆ ತಂಗಿ ಅಂತ. ಅಯ್ಯೋ, ನನಗೆ ಅಡುಗೆ ಮಾಡಿ ಮಾಡಿ ಬೇಜಾರಣ್ಣ, ನನ್ನ ಕೈಲಾಗಲ್ಲ, ಡೆಕೋರೇಷನ್ಗೆ ರೆಡಿ ಮಾಡ್ತೀನಿ ಅಂತೇಳಿ ಡೆಕೋರೇಷನ್ಗೆ ರೆಡಿ ಮಾಡಿಕೊಟ್ಟೆ, ಬಲೂನೆಲ್ಲ ಊದಿ. ಅಷ್ಟರಲ್ಲಿ ನಮ್ಮದು ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ವಿಸಿಟ್ ಕೊಟ್ಟರು. ನಾನು ದೀಪಿಗೆ ಒಂದು ದಿವಸ ಬಸ್ಸಾರು ಮಾಡೋದು ಹೇಳ್ಕೊಟ್ಟಿದ್ದೆ. ಇವತ್ತು ಹಾಗೆ ಮಾಡಿದ್ರಂತೆ, ಸಖತ್ತಾಗಿ ಬಂದಿತ್ತಕ್ಕ, ನಾನು ಇದೇ ಥರ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ನೀವೊಂದ್ಸಲ ಕೇಳ್ಕೊಂಬಿಡಿ. ಏನಿಲ್ಲ ಅಂತ ಅದೇನು ಗೊತ್ತಾ, ಒಂದು ಸೊಪ್ಪು ತರೋದು, ಆಮೇಲೆ ಏನು ಮಿಕ್ಸ್ ಸೊಪ್ಪಿದ್ರೆ ಬೇರೆದು ಅದು ಮಿಕ್ಸ್ ಮಾಡ್ಕೊಬೋದು. ಆಮೇಲಿಂದ ಸೊಪ್ಪೆಲ್ಲ ಬಿಡಿಸ್ಕೊಂಡು ಆಮೇಲೆ ನಾರ್ಮಲ್ ಆಗಿ ಬೇಳೆ ಮತ್ತು ಹೆಸರು ಕಾಳು ಗ್ರೇ ಕಲರ್ ಅದನ್ನ ಹಾಕೊಂಡ್ಬಿಡೋದು, ಬೇಯಿಸ್ಕೊಂಡು ಅದು 1 ವಿಸಿಲ್ ಮಾತ್ರ ತೊಗೋಬೇಕು. ಯಾಕಂದ್ರೆ 2 ವಿಸಿಲ್ ತೊಗೊಂಡು ಪಲ್ಯಕ್ಕೆ ಆಗಲ್ಲ, ಎಲ್ಲ ಪಿಸ್ ಪಿಸ ಹಾಕ್ಬಿಡುತ್ತೆ. ಅದು ಸಪ್ರೇಟ್ ತೊಗೊಂಡು ಆ ನೀರು ಇರುತ್ತಲ್ಲ, ನೀರನ್ನ ಸಪ್ರೇಟ್ ತೊಗೋಬೇಕು. ಆಮೇಲೆ ನಾರ್ಮಲ್ ಆಗಿ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಮತ್ತು ಆಮೇಲೆ ಇದು ಯಾವುದು ಬೆಳ್ಳುಳ್ಳಿ ಎಲ್ಲ ಹುರ್ಕೊಬಿಡೋದು. ಹುರ್ಕೊಂಡು ಸೈಡ್ಗೆ ಇಟ್ಕೊಂಡು ಕಾಯೆಲ್ಲ ತುರ್ಕೊಂಡು ಮಾಮೂಲಿಗೆ ನಮ್ಮ ಮನೇಲಿ ಸಾಂಬಾರು ಇರುತ್ತಲ್ಲ, ಸಾಂಬಾರೆಲ್ಲ ಇದು ಮಾಡ್ಕೊಂಡು ಇನ್ನೇನು ನೀರು ಬಗ್ಸಿರ್ತೀವಲ್ಲ ಅದನ್ನ ಹಾಕಿ ಮತ್ತೆ ಬಸ್ಸಾರು ಫಸ್ಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡೋದು. ಆಮೇಲೆ ಬಸ್ಸಾರು ಆಗೋಗ್ಬಿಡುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿರಿಯಾನಿ ತಿನ್ನಕ್ಕೆ ನಾಗಪ್ಪನೂ ಬಂದ್ಬಿಟ್ಟು ನಮ್ಮ ಜೊತೆಗೆ. ನಾವಂತೂ ಎದ್ವೋ ಬಿದ್ವೋ ಅಂತ ಓಡೋಗ್ಬಿಟ್ವಿ, ಭಯ ಆಗೋಯ್ತು. ತುಂಬ ಖುಷಿನ ಆಯಿತು, ದೇವ್ರು ಬಂದಂಗಾಯಿತು. ಅಷ್ಟರಲ್ಲಿ ನಮ್ಮ ತಮ್ಮಂಗೆ ಫೋನ್ ಮಾಡಿ ಹಿಡ್ಸಿದ್ವಿ, ನಿಮಗೆ ತೋರ್ಸೋಕ್ಕಂತ ವಿಡಿಯೋ ಮಾಡಿದ್ದು. ನಮ್ಮ ತಮ್ಮ ತೊಗೊಂಡೋದ್ರು ಕಾಡಿಗೆ ಬಿಡೋಕ್ಕಂತ ಹಿಡ್ಕೊಂಡು. ತುಂಬ ಒಳ್ಳೇದಾಗುತ್ತೆ ಅಂತಾರೆ. ಏನು ಬಿರಿಯಾನಿ ಗಮಲಕ್ಕೆ ಬಂತೋ ಭಗವಂತ, ಇಲ್ಲ ಒಳ್ಳೇದಾಗಲಿ ನಮ್ಮ ಅಣ್ಣಂಗೆ ಅಂತ ಬಂತ ಗೊತ್ತಿಲ್ಲ. ಅಷ್ಟರಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ಲ ಬಂದರು. ತುಂಬ ಖುಷಿ ಆಯಿತು. ಇವರೇ ನಮ್ಮ ಅಣ್ಣ, ಹೋಟ್ಲ್ ಓಪನ್ ಮಾಡಿರೋರು. ತುಂಬ ನ್ಯಾಚುರಲಾಗಿ ಅಡುಗೆ ಮಾಡ್ತಾರೆ, ತುಂಬ ಒಳ್ಳೆ ಮನಸ್ಸು. ಇವ್ರ ಮನಸ್ಸು ನೋಡೇ ನಾವೆಲ್ಲ ಸೇರ್ಕೊಂಡಿರೋದು. ನೋಡಿ ಇವ್ರದ್ದೇ ಪೇಂಟಿಂಗ್ ಇದು, ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ. ಕಲಾವಿದರು ಅಂತಲೇ ಹೆಸರುವಾಸಿಗೆ, ಧನ್ರಾಜ್ ಕಲಾವಿದ ಅಂತೇಳಿ. ಎಷ್ಟು ಚೆನ್ನಾಗಿ ಚಿತ್ತಾರ ಬಿಡ್ಸೋರು ನೋಡಿ. ಇವರಂತೂ ಮುಂದಿನ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಂಗಿಲ್ಲ ಯಾರು ಅಂತ. ಒಳ್ಳೆ ಬ್ರದರು, ಮುಂದೆ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬರೆಸಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಒಳ್ಳೆಯವರು. ಅಡ್ರೆಸ್ಸು ಡೀಟೇಲ್ಸು ಮುಂದೆ ಹೇಳ್ತೀನಿ ನಾನು. ದಯವಿಟ್ಟು ಒಂದ್ಸಲಿ ಬಂದು ಊಟ ಮಾಡ್ಕೊಂಡು ಹೋಗಿ, ನ್ಯಾಚುರಲ್ ಆಗಿರುತ್ತೆ. ಎಲ್ಲರೂ ಸೇರ್ಕೊಂಡಿದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಮಾತಾಡ್ತಾ ಇದ್ದಂಗೆ ಅಡುಗೆ ಕೂಡ ರೆಡಿ ಆಗೋಯ್ತು. ಎಲ್ಲ ರೆಡಿ ಆದ್ವಿ ತಿನ್ನೋಕ್ಕೆ ಅಂತ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಸಖತ್ತಾಗಿ ಮಾಡಿದರು. ಈ ಥರ ಮಾಡಿದ್ರೆ ಖಂಡಿತ ಜನಕ್ಕೆ ಒಳ್ಳೇದಾಗತ್ತೆ, ನ್ಯಾಚುರಲ್ ಆಗಿ. ನನಗಂತೂ ಖುಷಿ ಆಯಿತು. ಯಾಕಂದರೆ ಊಟದ ಮುಂಚೆ ನಾನೇನು ಸುಳ್ಳು ಹೇಳಲ್ಲ, ಊಟದ ಬಗ್ಗೆ ಸುಳ್ಳು ಹೇಳಬಾರ್ದು. ಇವರೇ ಬೋಣಿ ಮಾಡಿದ್ದು, ದರ್ಶನ್, ಗೋಲ್ಡ್ ದರ್ಶನ್ನು. ಇನ್ನೇನು ಹೇಳೋದು, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಕೈ ಹಿಡಿಬೇಕಷ್ಟೇ. ಒಂದು ಸಲ ಸುಮ್ಮನೆ ಹಿಡಿಬೇಡಿ, ಚೆನ್ನಾಗಿದ್ರೆ ಕೈ ಹಿಡೀರಿ. ನೋಡಿ ರೆಡಿಯಾಗಿದೆ. ನಾನಂತೂ ತಿಂದೆ. ಹೊರಗಡೆ ಜಾಸ್ತಿ ತಿನ್ನಲ್ಲ, ಆದರೆ ನಾನು ಖುಷಿಪಟ್ಟು ತಿಂದಿದ್ದೀನಿ. ತುಂಬ ಇಷ್ಟ ಆಯ್ತು ನನಗೆ. ನೀವು ಒಂದು ಸಲ ಬಂದು ತಿನ್ನಿ. ಇನ್ನು ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಮೂವಿ ಕಡೆ ಹೋಗೋಣ ಅಂತ ಹೊರಡೋಕ್ಕಿಂತ ಮುಂಚೆ ನಮ್ಮ ಅಣ್ಣಂಗೆ ಇನ್ನೊಂದ್ಸಲಿ ವಿಶ್ ಮಾಡೋಣ ಅಂತ ಹೇಳಿ
ಫ್ರೆಂಡ್ಸ್ ವಿಶ್ ಮಾಡಿ ಡಿ ಮಾರ್ಟಿಗೆ ಬಂದ್ವಿ ಮಿರಾಜ್ ಸಿನಿಮಾಸಲ್ಲಿ ಸಿನಿಮಾ ನೋಡೋಣ ಅಂತ. ಅದು ಕುಲದಲ್ಲಿ ಕಿಳಿ ಯಾವುದೋ ಮೂವಿ ತುಂಬ ಇಷ್ಟ ಇತ್ತು ನಂಗೆ ನೋಡಬೇಕು ಅಂತ, ಬಟ್ ನೋಡೋಕ್ಕಾಗಿರಲಿಲ್ಲ. ತೆರೆ ಮೇಲೆ ನೋಡೋಣ ಅಂತ ಬಂದ್ವಿ ಡ್ರ್ಯಾಗನ್ ಮಂಜು ಅಣ್ಣನ. ಆದರೆ ರಿಯಲ್ಲಾಗಿ ನೋಡೋ ಅವಕಾಶ ಸಿಕ್ಬಿಡ್ತು ನನಗಂತೂ. ತುಂಬ ಖುಷಿ ಆಯಿತು. ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿಷ್ಟ ಆಯಿತು. ನೋಡೋದಾದರೆ ನಿಮ್ಗಿಷ್ಟ ಆದರೆ ನೀವು ಒಂದ್ಸಲ ನೋಡಿ, ಓಕೆನಾ? ಇನ್ನು ಸಿನಿಮಾ ನೋಡಿಕೊಂಡು ಈಚೆ ಬಂದ್ವಿ. ಡ್ರ್ಯಾಗನ್ ಮಂಜುಣ್ಣ ಮಾತಾಡ್ಸಿದ್ರು ನನ್ನ, ತುಂಬ ಖುಷಿ ಆಯಿತು. ಬ್ರದರ್ ಅನ್ಬೇಕು, ಯಾಕಂದ್ರೆ ಅವ್ರ ಅಣ್ಣನ ತಮ್ಮನ ಗೊತ್ತಿಲ್ಲ ನನಗೆ. ಒಂದು ವಿಡಿಯೋ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೊಂದು ಮುದ್ದಾದ ಮನಸ್ಸಿರೋ ಗೊಂಬೆ ಸಿಕ್ತು, ಅದ್ರ ಜೊತೆನೂ ಮಾತಾಡಿಕೊಂಡು ಖುಷಿಯಾಗಿ ಎಲ್ಲರೂ ಬಾಯಿ ಹೇಳ್ಕೊಂಡು ಟಾಟಾ ಹೇಳ್ಕೊಂಡು ನಮ್ಮ ಮನೆ ಕಡೆ ಹೊರ್ಟು ಬಂದ್ವಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಹೊತ್ತಿಗೆ ಬಿಸಿ ಬಿಸಿ ಮುದ್ದೆ ಹಾಗೂ ಕಬಾಬ್ ಎಲ್ಲ ರೆಡಿ ಆಗಿತ್ತು. ನಮ್ಮ ಮನೆಯವರೆಲ್ಲ ರೆಡಿ ಮಾಡಿದರು. ಹೊರಗಡೆಯಿಂದ ಸುತ್ತಾಡ್ಕೊಂಬರ್ತಾಳೆ, ಹೊಟ್ಟೆಸ್ಕೊಂಬರ್ತಾಳೆ ಅಂತ. ಆದರೆ ನಾನು ಭರ್ಜರಿಯಾಗಿ ತಿಂದ್ಕೊಂಡು ಬಂದಿದ್ದೆ. ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ಬಾಯ್. ಯಾವಾಗಲೂ ಚೆನ್ನಾಗಿರಿ, ಯಾವಾಗಲೂ ಚೆಂದಾಗಿ ಊಟ ಮಾಡ್ಕೊಂಡಿರಿ, ಯಾವಾಗಲೂ ಖುಷಿಯಾಗಿರಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ವಿಡಿಯೋದಲ್ಲಿ, ಓಕೆನಾ? ಬಾಯ್.